ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್. ರ್ಯಾಪರ್ ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ ಗೌಡ ದಂಪತಿಗಳು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಜೋಡಿ ಅಂತಾನೆ ಹೇಳ್ಬಹುದು. ಈ ದಂಪತಿಗಳು ಕೆಲವೊಂದು ಕಾಲದಲ್ಲಿ ಎಲ್ಲರ ಫೇವ್ರೆಟ್ ಜೋಡಿ ಕೂಡ ಆಗಿತ್ತು ಅಂತಾನೆ ಹೇಳ್ಬೋದು. ಬಿಗ್ ಬಾಸಿಂದ ಇವರ ಸ್ನೇಹ ಶುರುವಾಗಿ ನಂತರ ಮದುವೆವರೆಗೂ ಬಂದು ಮದುವೆ ಆಗಿದ್ರು ಇವರು ಅಂತಾನೆ ಹೇಳ್ಬೋದು. ಕೆಲವು ದಿನಗಳ ಹಿಂದಷ್ಟೇ ಇವರ ವಿಚ್ಛೇದನದ ಸುದ್ದಿ ಎಲ್ಲೆಲ್ಲೂ ಹರಿದಾಡಿತ್ತು ಮತ್ತು ಇವರಿಬ್ಬರು ಸ್ವ ಇಚ್ಛೆಯಿಂದ ವಿಚ್ಛೇದನ ಕೂಡ ಪಡೆದಿದ್ರು. ಅದು ಏನೇ ಆಗಿರ್ಬೋದು, ಇವ್ರ ಕೆರಿಯರ್ ಸಂಬಂಧಪಟ್ಟಂತೆ ಇರ್ಬೋದು, ಇವರ ಪರ್ಸ್ನಲ್ ಒಪಿನಿಯನಿಂದ ಇಬ್ಬರು ಸರಿಯಾಗಿ ಮಾತಾಡಿಕೊಂಡು ಡೈವರ್ಸ್ ತಗೊಂಡಿದ್ರು. ಡೈವರ್ಸ್ ತಗೊಂಡು ಬೇರೆ ಬೇರೆ ಆದರೂ ಕೂಡ ಒಬ್ರನ್ನೊಬ್ಬರು ತುಂಬ ಕೇರ್ ಮಾಡ್ತಾರೆ, ಫೀಲಿಂಗ್ಸ್ಗೆ ಬೆಲೆ ಕೊಡ್ತಾರೆ. ಮತ್ತು ರ್ಯಾಪರ್ ಚಂದನ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಿವೇದಿತಾ ಒಟ್ಟಿಗಿನ ಫೋಟೋವನ್ನು ಇನ್ನೂ ಡಿಲೀಟ್ ಮಾಡಿಲ್ಲ. ಬೇರೆ ಆಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರಲ್ಲಿ ಅದೇ ಪ್ರೀತಿ, ಅದೇ ಕಾಳಜಿ ಎಲ್ಲ ಇದೆ ಅಂತ ಕಾಣಿಸುತ್ತೆ. ಹೌದು ಸ್ನೇಹಿತರೆ, ಈಗ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮತ್ತೆ ಒಂದಾಗ್ತಿದ್ದಾರೆ. ಅದು ಹೇಗೆ ಅಂತ ಹೇಳ್ತೀವಿ ಬನ್ನಿ. ಇವರಿಬ್ಬರು ನಿಜ ಜೀವನದಲ್ಲಿ ಒಂದಾಗ್ತಿರೋದಲ್ಲ, ಇವರಿಬ್ಬರು ಒಟ್ಟಿಗೆ ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ. ಶ್ರೀ ಚೌಡೇಶ್ವರಿ ಸಿನಿ ಕಂಬೈನ್ಸ್ನಲ್ಲಿ ಬರುವಂಥ ಈ ಚಿತ್ರದಲ್ಲಿ ಪುನೀತ್ ಶ್ರೀನಿವಾಸ್ ಚಿತ್ರಕಥೆಯನ್ನು ಬರೆದು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಇಬ್ಬರು ನಟ ನಟಿಯರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಜೋಡಿ ಮತ್ತೆ ಒಂದಾಗ್ತಿದೆ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ. ಟಾಟಾ ಬಾಯ್, ಹರೇ ಕೃಷ್ಣ.